ಇನ್ನು ಎನ್ಸಿ ಅಭ್ಯರ್ಥಿ ಒಮರ್ ಅಬ್ದುಲ್ಲಾಗೆ ಭಾರಿ ಮುನ್ನಡೆ 13 ಸುತ್ತುಗಳ ಪೈಕಿ 12 ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 16,294 ಮತಗಳಿಂದ ಮುನ್ನಡೆ ಕಾಯ್ದುಕೊಂಡ ಒಮರ್ ಬುದ್ಗಾಮ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂತಹ ಒಮರ್ ಅಬ್ದುಲ್ಲಾ ಪಿಡಿಪಿ ಸೈಯದ್ ಮುಂತಜೀರ್ ಮೆಹದಿ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಒಮರ್ ಅಬ್ದುಲ್ಲಾ ಎನ್ಸಿ ಅಭ್ಯರ್ಥಿ ಈಗ ಭಾರಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲೇ ಇಲ್ಲಿ ಎಲೆಕ್ಷನ್ ಮುಂದಾಗ್ತಿರುವಂಥದ್ದು, ಅಂದ್ರೆ ದೊಡ್ಡ ಶಕ್ತಿಯಾಗಿ ಇಲ್ಲಿರುವಂಥವ್ರು ಒಮರ್ ಅಬ್ದುಲ್ಲಾ. ಸೊ ಸ್ವತಃ ತಾವು ಕೂಡ ಮುನ್ನಡೆ ಸಾಧಿಸ್ತಾ, ಜೊತೆಗೆ ಅವರ ಅಲಯನ್ಸ್ ಏನಿದೆ ಅದನ್ನು ಕೂಡ ಬಹಳ ಭರ್ಜರಿಯಾಗಿ ಮುನ್ನಡೆ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಕಾಂಗ್ರೆಸ್ ಅರ್ಧ ಶತಕ ದಾಟಿ ಈಗ ಜಮ್ಮು ಕಾಶ್ಮೀರದಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡು ಹೋಗ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ ಮ್ಯಾಜಿಕ್ ನಂಬರ್ ದಾಟಿ ಈಗ ಮುನ್ನಡೆ ಸಾಧಿಸಿದೆ. ಅಫಿಷಿಯಲಿ 2-3 ಸ್ಥಾನಗಳನ್ನು ಹರಿಯಾಣದಲ್ಲಿ ಗೆದ್ದಾಗಿದೆ ಬಿಜೆಪಿ. ಸೊ ಇನ್ನೊಂದು ಕಡೆ ಕಾಂಗ್ರೆಸ್ ಕಣಿವೆ ರಾಜ್ಯದಲ್ಲಿ ಈಗ ತನ್ನ ಪ್ರಾಬಲ್ಯವನ್ನು, ಅದು ಕೂಡ ಜಮ್ಮುನಲ್ಲಿ ಇನ್ನಷ್ಟು ವರ್ಕ್ ಮಾಡಿದರೆ ಇನ್ನೂ ಫಲಿತಾಂಶ ಹೆಚ್ಚಾಗಿ ಬರ್ತಾ ಇತ್ತು ಅಂತ ಎನ್ಸಿ ಹೇಳ್ಕೊಂಡು ಬಂದಿದೆ ಆರಂಭದಿಂದ. ಆದರೆ ಈಗಲೂ ಕೂಡ ಜಮ್ಮುವಲ್ಲಿ ಏನು ಪರ್ಫಾರ್ಮೆನ್ಸ್ ಏನು ಡಲ್ ಆಗಿರಲಿಲ್ಲ, ಚೆನ್ನಾಗೇ ಇದೆ. ಜೊತೆಗೆ ಈ ಬಾರಿ ಆದಂಥ ವೋಟ್ ಏನಿದೆ ಅದು ಕಣಿವೆ ಭಾಗದಲ್ಲೂ ಕೂಡ ಕಡಿಮೆಯಲ್ಲಿ ವೋಟಿಂಗ್ ಆಗ್ತಾ ಇತ್ತು, ಅಲ್ಲೂ ಈ ಬಾರಿ ಉತ್ತಮವಾದಂಥ ಮತದಾನ ಆಗಿದೆ. ಹಾಗಾಗಿ ಇದೆಲ್ಲವೂ ಕೂಡ ಈ ಬಾರಿ ಕಾಂಗ್ರೆಸ್ಗೆ ಮತ್ತೆ ಅಲ್ಲಿ ಶಕ್ತಿಯನ್ನು ತುಂಬಿರೋದು. ಬಿಜೆಪಿ ಒಂದು ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡಿದಾಗ 27 ಅನ್ನೋದು ಒಳ್ಳೆ ನಂಬರೇನೆ. ಏನೂ ಕೂಡ ನಂಬರೇ ಇಲ್ಲದಂಥ ಸಂದರ್ಭದಲ್ಲಿ ಇದ್ದಂಥ ಬಿಜೆಪಿ ಇದೀಗ 22ರವರೆಗೆ ಬಂದಿದೆ ಅಂತಂದ್ರೆ ಉತ್ತಮ ನಂಬರ್. ಆದರೆ ಕಾಂಗ್ರೆಸ್ ಏನಿದೆ ಇದು ಈ ಲೋಕಸಭಾ ಎಲೆಕ್ಷನ್ ನಂತರ INDA ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸ್ತಾ ಬಂತು. ಆದರೆ ಹರಿಯಾಣ ಮಾತ್ರ ಒಂದು ಡಿಸಪಾಯಿಂಟ್ಮೆಂಟ್ ಕಾಂಗ್ರೆಸ್ಗೆ, ಯಾಕಂದರೆ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಯಾವುದೂ ಕೂಡ ಒಂದು 45-46ಕ್ಕಿಂತ ಕಡಿಮೆ ಯಾವ ಎಕ್ಸಿಟ್ ಪೋಲ್ ಕೂಡ ಹೇಳಿರಲಿಲ್ಲ. ಆದರೆ ಬೆಳಗ್ಗೆ ಕೂಡ ಹಾಗೆ ಇತ್ತು ಟ್ರೆಂಡ್. ನಾವು ನೋಡ್ತಾ ಇದ್ರೆ ಕಾಂಗ್ರೆಸ್ ಹರಿಯಾಣದಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸ್ತಾ ಹೋಗುತ್ತೆ ಅಂತ. ಆದರೆ ನಿಧಾನಕ್ಕೆ ಚಿತ್ರಣ ಬದಲಾಯಿತು. ಈಗ ಬಿಜೆಪಿ ಏನು ಆಡಳಿತ ವಿರೋಧಿ ಅಲೆಯನ್ನು ಹಿಮ್ಮೆಟ್ಟಿಸಿ ಈಗ ಮತ್ತೊಮ್ಮೆ ಹರಿಯಾಣದಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡು ಬರ್ತಾ ಇದೆ. ಇದರಲ್ಲಿ ಸೈನಿ ಪಾತ್ರ ಭಾಳ ಮುಖ್ಯ. ಇನ್ನೊಂದು ಕಡೆ ಒಮರ್ ಅಬ್ದುಲ್ಲಾ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮತ್ತೊಮ್ಮೆ ಚುಕ್ಕಾಣಿ ಹಿಡಿಯೋಕೆ ರೆಡಿ ಆಗ್ತಿದ್ದಾರೆ. ಹಾಗೆ ಕಾರ್ಯಕರ್ತರ ಸಂಭ್ರಮ ನೀವೀಗ ನೋಡ್ತಿರೋ ಹಾಗೆ ಏನು ಟ್ರೆಂಡ್ ಬದಲಾಯಿತು. ಬಿಜೆಪಿಗೆ ಆರಂಭದಲ್ಲಿದ್ದಂಥ ಒಂದು ಆತಂಕ ಈಗ ಇಲ್ಲ, ಯಾಕಂದರೆ 46 ಅಲ್ಲಿ ಮ್ಯಾಜಿಕ್ ನಂಬರ್, ಅದನ್ನು ದಾಟಿ ಈಗಾಗಲೇ 2-3 ಕ್ಷೇತ್ರಗಳನ್ನು ಅಫಿಷಿಯಲಿ ಗೆದ್ದಿದೆ. ಇನ್ನುಳಿದಂಥ ಕ್ಷೇತ್ರಗಳು ಕೂಡ ಹೆಚ್ಚಿನ ಬದಲಾವಣೆ ಆಗಲಿಕ್ಕಿಲ್ಲ, ಸದ್ಯದ ಒಂದು ನಂಬರ್ಗಳನ್ನು ನೋಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಗೆ ಇದು ನಿಜಕ್ಕೂ ಹರಿಯಾಣದಲ್ಲಿ ದೊಡ್ಡ ಶಾಕ್. ಎಕ್ಸಿಟ್ ಪೋಲ್ಗಳೆಲ್ಲವೂ ಕೂಡ ಕಾಂಗ್ರೆಸ್ ಪರವಾಗಿತ್ತು. ಭಾಳಷ್ಟು ವಿಚಾರ ಇತ್ತು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ. ಅದು ಈ ಅಗ್ನಿವೀರ್ ವಿಚಾರ ಇರ್ಬೋದು, ಯುವಕರು ಒಂದಷ್ಟು ಬಿಜೆಪಿ ವಿರುದ್ಧ ಮುನಿಸ್ಕೊಂಡಿದ್ರು. ಹಾಗೆ ರೈತರ ಪ್ರೊಟೆಸ್ಟ್ ಏನು ಇಲ್ಲ ಆಯಿತು. ಇದು ಕೂಡ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ, ಬಿಜೆಪಿಯ ವಿರುದ್ಧವಾಗಿ ಇದು ವರ್ಕ್ ಆಗುತ್ತೆ ಅಂತ. ಆದರೆ ಅದು ಕೂಡ ವರ್ಕ್ ಆದಾಗ ಕಾಣಿಸ್ತಾ ಇಲ್ಲ. ಹಾಗೆ ಕುಸ್ತಿಪಟುಗಳು, ಹೆಚ್ಚಿನ ಕುಸ್ತಿಪಟುಗಳು ಈ ಭಾಗದಿಂದನೇ ಬರುವಂಥವ್ರು, ಹರಿಯಾಣ ಭಾಗದಿಂದಲೇ. ಅವರ ಪ್ರತಿಭಟನೆ, ಬಿಜೆಪಿಯ ವಿರುದ್ಧ ಇದ್ದಂಥ ಸಿಟ್ಟು, ಇದೆಲ್ಲವೂ ಕೂಡ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಿತ್ತು. ಬಟ್ ಅದು ಕೂಡ ವರ್ಕೌಟ್ ಆದ ಹಾಗೆ ಕಾಣಿಸ್ತಾ ಇಲ್ಲ. ಇದೆಲ್ಲದರ ಜೊತೆಗೆ ಕಳೆದ 10 ವರ್ಷದ ಈ ಆಡಳಿತ ವಿರೋಧಿ ಅಲೆ ಇದು ಬಿಜೆಪಿಗೆ ಹೊಡೆತ ಕೊಡುತ್ತೆ ಅಂತಿತ್ತು. ಆದರೆ ಅಲ್ಲಿ ಯಾವುದು ಕೂಡ ಬಿಜೆಪಿಯ ಫಲಿತಾಂಶಕ್ಕೆ ತೊಂದರೆ ಮಾಡಿದ ಹಾಗೆ ಕಾಣಿಸ್ತಾ ಇಲ್ಲ. 48 ಕ್ಷೇತ್ರ ಈಗ ನಾವು ನೋಡ್ತಿರೋ ಹಾಗೆ 46 ಮ್ಯಾಜಿಕ್ ನಂಬರ್. ಕಾಂಗ್ರೆಸ್ಗೆ ಈ ಬಾರಿ ಹರಿಯಾಣದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡುವಂಥ ಹಲವಾರು ಅವಕಾಶಗಳಿತ್ತು. ಆದರೆ ಮತ್ತೊಂದು ವಿಧಾನಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಎಲ್ಲೋ ವಿಫಲವಾಗಿದೆ ಅಂತ ಹರಿಯಾಣದಲ್ಲಿ ಕಂಡು ಬರ್ತಾ ಇದೆ. ಅದನ್ನು ಮತ್ತೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಸಮಯ, ಯಾಕಂದರೆ ಇನ್ನೇನು ಹತ್ತಿರದಲ್ಲೇ ಮಹಾರಾಷ್ಟ್ರದ ಚುನಾವಣೆ ಇದೆ. ಸೊ ಅಲ್ಲಿ ಇದು ಮತ್ತೆ ರಿಪೀಟ್ ಆಗದ ಹಾಗೆ ಕಾಂಗ್ರೆಸ್ನವರು, ಜೊತೆಗೆ ಉಳಿದಂಥ ಅವರ INDA ಅಲಯನ್ಸ್ ಏನಿದೆ ಅವರು ನೋಡ್ಕೊಳ್ಬೇಕಾಗುತ್ತೆ. ಸೊ ಪ್ರತಿಯೊಂದು ಚುನಾವಣೆ ಕೂಡ ಪಕ್ಷಗಳಿಗೆ ಒಂದು ಪಾಠವಾಗಿರುತ್ತೆ. ಜೊತೆಗೆ ಬಿಜೆಪಿಯ ಒಂದು ಪದ್ಧತಿಯ ಪ್ರಕಾರ ಎಲ್ಲಿಂದ ಅವರು ಒಂದು ಎಲೆಕ್ಷನ್ ಎಂಡ್ ಆಗುತ್ತೆ ಆ ಒಂದು ಮೊಮೆಂಟಮ್ ಅನ್ನು ಮತ್ತೊಂದು ರಾಜ್ಯಕ್ಕೆ ಶಿಫ್ಟ್ ಮಾಡೋದ್ರಲ್ಲಿ ಬಿಜೆಪಿ ಬಹಳ ನಿಪುಣರಿದ್ದಾರೆ. ಅದನ್ನು ಹೇಗೆ ಇದು ಮುಂದುವರಿಸುತ್ತೆ ಕಾದು ನೋಡ್ತಾರೆ. ನಮಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ, ಭಾರತದ ಸಂವಿಧಾನಕ್ಕೆ ಬಲ ಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಜನರ ಸಹಭಾಗಿತ್ವ ಚುನಾವಣೆಯಲ್ಲಿ ವ್ಯಕ್ತ ಆಯಿತು. 68% ಮತ ಚಲಾಯಿಸಿದರು. ಆದರೆ ಚುನಾವಣೆಯಲ್ಲಿ ಕಣಿವೆಯಲ್ಲಿ ಮತ್ತು ಜಮ್ಮುನಲ್ಲಿ, ಕಾಶ್ಮೀರ ಕಣಿವೆಯಲ್ಲಿ ಮತ್ತು ಜಮ್ಮುನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸೋದ್ರ ಮೂಲಕ ಯಾರಿಗೆ ಹಾಕ್ತಾರೆ ಅನ್ನೋದು ಎರಡನೇ ಮಾತು. ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸೋದ್ರ ಮೂಲಕ ನಾವು ಭಾರತದ ಜೊತೆಗೆ, ಭಾರತೀಯತೆಯ ಜೊತೆಗೆ, ಸಂವಿಧಾನದ ಜೊತೆಗೆ, ಪ್ರಜಾಪ್ರಭುತ್ವದ ಜೊತೆಗೆ ಅನ್ನೋದನ್ನು ತೋರಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿಯೇ ನಾನು ಹೇಳಿದ್ದು ಇದು ಭಾರತದ ವಿಜಯ, ಪ್ರಜಾಪ್ರಭುತ್ವದ ವಿಜಯ ಅಂಥೇಳಿ. ಹರಿಯಾಣದಲ್ಲಿ
ಮೂರನೇ ಬಾರಿಗೆ ಅಧಿಕಾರ ಹಿಡಿಯುವತ್ತ ಭಾರತೀಯ ಜನತಾ ಪಾರ್ಟಿ ಮುನ್ನಡೆಯನ್ನು ಸಾಧಿಸ್ತಾ ಇರ್ತಕ್ಕಂಥದ್ದು. ಚುನಾವಣಾ ಪೂರ್ವದ ಬೇರೆ ಬೇರೆ ಸಮೀಕ್ಷೆಗಳನ್ನು ಸುಳ್ಳು ಮಾಡಿರ್ತಕ್ಕಂಥದ್ದು ಆರಂಭಿಕ ಮುನ್ನಡೆ ನಮಗೆ ಸಿಕ್ಕಿದೆ. ಅದು ನಮಗೆ ವಿಶ್ವಾಸ ಇದೆ. ಬಿಜೆಪಿ ಸ್ಪಷ್ಟ ಬಹುಮತದ ಕಡೆಗೆ ಹೋಗುವಂಥದ್ದು ಶತಸಿದ್ಧ. ನಿನ್ನೆನೂ ಕೂಡ ಬಂದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀರಿ. ನಮಗೆ ವಿಶ್ವಾಸ ಇದೆ ಬಿಜೆಪಿ ಎರಡೂ ಕಡೆ ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇದೆಲ್ಲನೂ ಕೂಡ ಬಿಜೆಪಿಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಇವೆಲ್ಲ ಬಿಜೆಪಿಗೆ ಒಂದು ಶಕ್ತಿ ತಂದುಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಟ್ರೆಂಡ್ ಮುಂದುವರೆದರೆ ನಮಗೆ ಗೆಲುವು ಶತಸಿದ್ಧ ಅನ್ನೋದು ನಾವು ಕಾಣಿಸ್ತಾ ಇದ್ದೀವಿ.